ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದು ಕುಕ್ಕಿಂಗ್ ವ್ಲಾಗ್ ಮಾಡ್ತಿರೋದು. ಸೊ ಏನು ಅಂತಂದರೆ ಅಕ್ಕಿ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅಕ್ಕಿ ರೊಟ್ಟಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ 2 ಈರುಳ್ಳಿ ತೊಗೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ. ಮತ್ತು ನಿಮ್ಮ ಮನೇಲಿ ಏನಾದರೂ ಸೌತೆಕಾಯಿ ಇದ್ದರೆ ಸೌತೆಕಾಯಿ ಕೂಡ ಹಾಕ್ಕೊಳ್ಳಿ. ಮತ್ತು ಸಬ್ಬಕ್ಕಿ ಸೊಪ್ಪು, ಆಮೇಲೆ ಕ್ಯಾರೆಟ್ ತುರ್ಕೊಂಡಿದ್ದೀವಿ. ಹಾಗೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮಾವಿನಕಾಯಿ ಹಾಕ್ಕೊಂಡಿದ್ದೀವಿ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈವನ್ ಸೌತೆಕಾಯಿ ಕೂಡ ಅಷ್ಟೇ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಅದೇನು ಮ್ಯಾಂಡೇಟ್ರಿ ಅಲ್ಲ. ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಮತ್ತು ಕ್ಯಾರೆಟ್ ಮಾತ್ರ ಹಾಕ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ಅಕ್ಕಿ ಹಸಿಟ್ಟು ಜಲ್ದಿ ಹಿಡ್ಕೊಂಡು ಮಾಡ್ಕೊಂಡಿದ್ವಿ ನಾವು. ಅದಕ್ಕೆ ಈಗ ಬಿಟ್ಕೊಂಡಿದ್ದಂಥ ಮಾವಿನಕಾಯಿ ತುರಿ ಮತ್ತು ಸೌತೆಕಾಯಿ ತುರಿ, ಕ್ಯಾರೆಟ್ ತುರಿ, ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್, ಆಮೇಲೆ ಈರುಳ್ಳಿ ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಸಿ ನೀರು ಇಟ್ಕೊಂಡಿದ್ವಿ. ಅದು ಕೂಡ ಕಾಯಿಸ್ಕೊಂಡಿಟ್ಕೊಂಡಿರಿ ಬಿಸಿ ನೀರು. ಆಮೇಲೆ ಇದು ನಾವು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಿ, ತರಿಯಾಗಿರಲಿ ಅಂತ. ಯಾಕಂದರೆ ಕೆಲವೊಬ್ಬರು ಹಚ್ಕೊಂಡು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು. ನಾವು ಏನಕ್ಕೆ ತರಿ ಮಾಡ್ಕೊಂಡ್ವಿ ಅಂದರೆ ಬಾಯಿಗೆ ಸಿಗಬಾರ್ದು ಅಂತ ಅಷ್ಟೇ. ಈಗ ಫಸ್ಟು ಹಸಿಟ್ಟು ಮತ್ತು ನಾವು ಹಾಕಿದ್ವಲ್ಲ ತರಕಾರಿಗಳು, ಅದೆಲ್ಲ ಹಸಿಟ್ಟು ಜೊತೆ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ನೀರು ಹಾಕ್ತೇನೆ ಕಳಿಸ್ಕೊಳ್ಳಿ ಒಂದು ಸರಿ. ಕಲಿಸಿದಾದ್ಮೇಲೆ ನೀಟಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೋಬೇಕಾಗುತ್ತೆ. ಸೊ ಇದೇ ಥರ ನಂದು ಡೈಲಿ ಲಾಗ್ ಕೂಡ ಬರುತ್ತೆ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತದೆ ಅಷ್ಟೇ. ಡೈಲಿ ಲಾಗ್ ಸದ್ಯಕ್ಕೆ ಆದಷ್ಟು ಬೇಗ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಬೇರೆ ಥರ ವೀಡಿಯೋಸ್ ಏನಾದರೂ ಬೇಕೆಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸ್ವಲ್ಪನೇ ಈಗ ಬಿಸಿನೀರು ಆ್ಯಡ್ ಮಾಡ್ಕೊತಿದ್ದೀವಲ್ವ, ಅದೇ ಥರನೇ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ಫುಲ್ಲಾಗೆ ಅದು ಗಟ್ಟಿಯಾಗಿ ಹಸಿಟ್ಟು ಬರಬೇಕು ಅನ್ನೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಯಾವುದೇ ಥರ ಸೋಡಾ ಹಾಕಿಲ್ಲ, ಏನೂ ಇಲ್ಲ. ಇದು ಏನು ಅಂದರೆ ಕ್ವಿಕ್ಕಾಗೂ ಆಗುತ್ತೆ, ಮತ್ತು ಬೆಳಗ್ಗೆ ಹೊತ್ತು ಮಕ್ಕಳು ಟಿಫಿನ್ ಬಾಕ್ಸ್ಗೆ ಮತ್ತು ಏನಾದರೂ ಆಫೀಸ್ಗೆ ಏನಾದರೂ ಬೇಕಿದ್ದರೆ ಬೇಗ ಆಗುತ್ತೆ, ಮತ್ತು ಹೆಲ್ದಿ ಕೂಡ ಇರುತ್ತೆ. ಇದು ಯಾವುದೇ ಥರ ಸೋಡಾ ಇರೋಲ್ಲ, ಏನೂ ಇರೋಲ್ಲ. ಅದಕ್ಕೆ ಇದು ಹೆಲ್ದಿ ಫುಡ್ನ ಇದನ್ನು ಕನ್ಸ್ಯೂಮ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನು ಅಂದರೆ ಇದ್ರ ಜೊತೆಲಿ ನೀವೇನಾದರೂ ಕಡಲೆಕಾಯಿ ಚಟ್ನಿ ಬೇಕಿದ್ದರೂ ಮಾಡ್ಕೋಬೋದು. ನೋಡಿ ಫೈನಲಾಗಿ ಇಷ್ಟೆಲ್ಲ ಕಲಿಸ್ಕೊಂಡು ಈ ಥರ ಇತ್ತು. ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿ ನಾವು ಇನ್ನೊಂದು ನೀರು ಆ್ಯಡ್ ಮಾಡ್ಕೊಂಡ್ವಿ. ಈಗ ನಾವು ಪ್ಯಾನ್ ಇಟ್ಕೋತಿದ್ದೀವಿ. ಪ್ಯಾನ್ ಇದ್ದರೆ ಪ್ಯಾನು, ಇಲ್ಲಾಂದರೆ ಹೆಂಚಿದ್ರೆ ಹೆಂಚು. ಸೊ ಎಣ್ಣೆ ಅದು ಕಾಯೋಷ್ಟರೊಳಗಡೆ ನಾವು ಈ ಕಡೆ ಒಂದೊಂದೇ ಉಂಡೆ ಮಾಡಿಕೊಂಡು, ನಿಮ್ಮ ಮನೇಲಿ ಏನಾದರೂ ಒಬ್ಬಟ್ಟು ಕವರ್ ಇದ್ದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಎಣ್ಣೆ ಕವರ್ ಇದ್ರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಬಂದು ಒಬ್ಬಟ್ಟು ಕವರ್ ಯೂಸ್ ಮಾಡ್ಕೋತಿದ್ದೀವಿ. ಉಂಡೆ ಕಟ್ಕೊಂಡು ಒಂದು ಸ್ವಲ್ಪ ಕೈಯಲ್ಲಿ ಒತ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಯಾವ ಥರ ಒತ್ಕೋತಿದ್ದೀವೋ ಆ ಥರ ಒತ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾವಿಲ್ಲಿ ಒತ್ಕೋತಿದ್ದೀವಲ್ಲ, ಆ ಥರ ಫಿಂಗರ್ಸಲ್ಲಿ ಒತ್ಕೋತಾ ಇರಬೇಕು. ಸುತ್ತು ಒಂದು ಸ್ವಲ್ಪ ಲೇಯರ್ ತೆಳ್ಳಗೆ ಬರಲಿ ಅನ್ನೋವರೆಗೂ ಒತ್ಕೋತಾ ಇರಿ. ಒಂದು ಸ್ವಲ್ಪ ತೆಳ್ಳಗೆ ಬರ್ತಾ ಇದ್ದಂಗೆ ಪ್ಯಾನ್ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವೇನು ತಟ್ಟಿದ್ವಲ್ಲ ಆ ರೊಟ್ಟಿನ ಎತ್ತಿ ಹೆಂಚು ಮೇಲೆ ಹಾಕಿ ಒಂದು ಸ್ಪೂನ್ ಆಯಿಲ್ನ ಅದ್ರ ಮೇಲೆ ಹಾಕಿ ಅಷ್ಟೇ. ಅದು ಹಾಕಿದಾದ್ಮೇಲೆ ನೋಡಿ ಎರಡೂ ಸೈಡು ಫುಲ್ಲು ಗೋಲ್ಡನ್ ಬ್ರೌನ್ ಬರೋ ಥರ ನೀವು ಸುಟ್ಕೋಬೋದು. ಎರಡೂ ಸೈಡು ಫುಲ್ ಗೋಲ್ಡನ್ ಬ್ರೌನ್ ಬರೋ ಥರ ನೀವು ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡಿ ಈ ಥರ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.